ಸೇವಿಂಗ್ಸ್ ಅಕೌಂಟಲ್ಲಿ ತಾವೇನಾದರೂ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟನ್ನು ಮೇಂಟೈನ್ ಮಾಡಿಲ್ಲ ಅಂದರೆ RBI ರೂಲ್ಸಿನ ಪ್ರಕಾರ ಅಲ್ಲಿ ಮೈನಸ್ ಬರೋ ಹಾಗೆ ಇಲ್ಲ. 1 ಅಥವಾ 2 ಮ್ಯಾಕ್ಸಿಮಮ್ ಇಲ್ಲ ಸರ್ ನನ್ನ ಮಗಳಿಗೆ ಹೆಸರಲ್ಲಿ ಯಾವುದೋ ಒಂದು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಒಂದು 3 ಬ್ಯಾಂಕ್ ಅಕೌಂಟನ್ನು ಇಟ್ಕೊಂಡ್ರೆ ಸಾಕು. ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಅಕೌಂಟನ್ನು ದಯವಿಟ್ಟು 0ದಲ್ಲಿ ಇಟ್ಕೊಳ್ಳಿ. ಒಂದು ಮೈನಸ್ ಅಕೌಂಟ್ ಆಗಿಬಿಟ್ಟಿರುತ್ತೆ ಸರ್, ಅದನ್ನು ನಾನು ಏನಾದರೂ ಪೇ ಮಾಡಬೇಕಾ ಅಥವಾ ಹಾಗೆ ಅಕೌಂಟನ್ನು ಕ್ಲೋಸ್ ಮಾಡಬೇಕಾ ಅನ್ನೋದನ್ನ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಅದನ್ನು ಕೂಡ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಹಿಂದಿನ ಸಂಚಿಕೆಯಲ್ಲಿ ಎಷ್ಟು ಬ್ಯಾಂಕ್ ಅಕೌಂಟ್ಗಳನ್ನು ನಾವು ಇಟ್ಕೊಂಡ್ರೆ ಸೂಕ್ತ, ಅಥವಾ ನಾವು ಬ್ಯಾಂಕ್ ಅಕೌಂಟ್ಗಳನ್ನ ಇಟ್ಕೊಂಡ್ರೆ ಅದಕ್ಕೆ ಏನಾದರೂ ಶುಲ್ಕವನ್ನು ಹಾಕ್ತಾರಾ, ಫೈನ್ ಏನಾದರೂ ಬೀಳುತ್ತಾ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ. ಆದರೆ ಇವತ್ತು ಒಂದು ಕಮೆಂಟ್ ಸೆಕ್ಷನಲ್ಲಿ ಸುಮಾರು ಜನ ಕೇಳ್ತಾ ಇದ್ರು, ಸರ್ ದಯವಿಟ್ಟು ಈ ಬ್ಯಾಂಕ್ ಅಕೌಂಟ್ಗಳನ್ನು ಕ್ಲೋಸ್ ಮಾಡಬೇಕಾದ್ರೆ ಏನೇನೆಲ್ಲ ಸ್ಟೆಪ್ಸನ್ನು ತೊಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರು. ಅವ್ರಿಗೋಸ್ಕರ ಈ ವಿಡಿಯೋದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಅನಗತ್ಯ ಖಾತೆಗಳನ್ನು ಹೊಂದಿರ್ತೀರಲ್ಲ ಅದು ಯಾಕೆ ಅನ್ನೋದನ್ನು ನೀವೇ ತಿಳ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳ್ತೀನಿ ನೋಡಿ. ಈ ಸ್ಯಾಲ್ರಿ ಅಕೌಂಟ್ ಆದರೆ 0 ಇರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಹಾಗೆ ಸುಮಾರು ಒಂದು 4-5 ಬ್ಯಾಂಕ್ ಅಕೌಂಟ್ಗಳನ್ನು ಹೊಂದಿರ್ತೀರಿ. ದಯವಿಟ್ಟು ಅನ್ನೆಸೆಸರಿ ಆಗಿರುವಂಥ ಬ್ಯಾಂಕ್ ಅಕೌಂಟ್ಗಳನ್ನು ಇಟ್ಕೊಳ್ಳೋಕೆ ಹೋಗ್ಬಿಡಿ. ಯಾಕೆಂದರೆ ಅದಕ್ಕೆ ಒಂದಷ್ಟು ಫೈನ್ಗಳನ್ನು ಬೀಳುತ್ತೆ. ಈಗ ಆಲ್ರೆಡಿ ನಾನು ಸುಮಾರು ನಿಮಗೆ ಅದನ್ನು ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಅದಾದರೆ ಬ್ಯಾಂಕಿನ ಪಾಲಿಸಿ ಪ್ರಕಾರ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಕರ್ನಾಟಕ ಬ್ಯಾಂಕ್ ಆದರೆ ಅವ್ರದ್ದು ಒಂದಿರುತ್ತೆ, SBI ಅವ್ರದ್ದೇ ಒಂದಿರುತ್ತೆ, ಅಥವಾ ಒಂದು ICICI ಬ್ಯಾಂಕ್ ಆದರೆ, ಅಥವಾ ಪಂಜಾಬ್ ಬ್ಯಾಂಕ್ ಆಗಿದ್ರೆ, ಅಥವಾ ಇನ್ಯಾವುದೇ ಬ್ಯಾಂಕ್ಗಳಿಗೆ ಅವರವರೇ ಆದಂಥ ಒಂದು ಪಾಲಿಸಿ ಇರ್ತಾರೆ. ಸೊ ಅದನ್ನು ನೀವು ಮೇಂಟೈನ್ ಮಾಡೋಕ್ಕಾಗದೇ ಇರಬೇಕಾದ್ರೆ ನೀವೊಂದು ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟ್ ಮೇಂಟೈನ್ ಮಾಡಿಲ್ಲ, ಅದಕ್ಕೊಂದು ದಂಡವನ್ನು ಹಾಕ್ತಾರೆ. ಸೊ ಆ ದಂಡವನ್ನು ನೀವು ಕೊಡಲೇಬೇಕಾಗತ್ತೆ. ಸೊ ಇನ್ನೊಂದು ವಿಷಯ ಹೇಳಬೇಕಾಗುತ್ತೆ, ನಾನಿಲ್ಲಿ ಒಂದು ಮೈನಸ್ ಅಕೌಂಟ್ ಆಗಿಬಿಟ್ಟಿರುತ್ತೆ ಸರ್, ಅದನ್ನು ನಾನೇನಾದರೂ ಪೇ ಮಾಡಬೇಕಾ ಅಥವಾ ಹಾಗೆ ಅಕೌಂಟನ್ನು ಕ್ಲೋಸ್ ಮಾಡಬೇಕಾ ಅನ್ನೋದನ್ನ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಅದನ್ನು ಕೂಡ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ಮೊದಲನೇ ಸ್ಟೆಪ್ ಏನು ಅಂದರೆ, ನಮಗೆ ಯಾವುದು ಅನಗತ್ಯವಾಗಿರುತ್ತೆ ಆ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಿ. 1 ಅಥವಾ 2 ಮ್ಯಾಕ್ಸಿಮಮ್ ಇಲ್ಲ ಸರ್ ನನ್ನ ಮಗಳಿಗೆ ಹೆಸರಲ್ಲಿ ಯಾವುದೋ ಒಂದು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಒಂದು 3 ಬ್ಯಾಂಕ್ ಅಕೌಂಟನ್ನು ಇಟ್ಕೊಂಡ್ರೆ ಸಾಕು. ಸೊ ಮೊದಲನೇ ಸ್ಟೆಪ್ಪು ಏನು ನಾವು ತೊಗೊಳ್ಬೇಕು ಅಂದರೆ, ನಿಮ್ಮಲ್ಲಿ ಯಾವ್ಯಾವ ಬ್ಯಾಂಕ್ ಅಕೌಂಟ್ಗಳಿರುತ್ತೆ ಅದು ಯಾವುದಕ್ಕೆ ಲಿಂಕ್ ಮಾಡಿರ್ತೀರೋ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ UPI ಗೇಟ್ವೇ ಅಂತ ನಾವು ಹೇಳ್ತೀವಿ. ಒಂದು ನೀವು GPay ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಝೊಮ್ಯಾಟೊ, ಸ್ವಿಗ್ಗಿ, ಊಬರ್, ಹೀಗೆ ಹಲವಾರು ಕಡೆ ನೀವು ಒಂದು UPI ಪೇಮೆಂಟ್ ಗೇಟ್ವೇನ ಕೊಟ್ಟಿರ್ತೀರಿ ಅಲ್ವಾ. ಒಂದು ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಸ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು, ICICI ಬ್ಯಾಂಕು, ಕೆನರಾ ಬ್ಯಾಂಕು, ಯಾವುದೋ ಒಂದು ಕೊಟ್ಟಿರ್ತೀರಿ. ಅಲ್ಲಿಂದ ನೀವು ಫಸ್ಟು ಲಿಂಕ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಏನಕ್ಕೆ ಅಂದರೆ ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ತೊಗೊಳ್ಬೇಕಾದ್ರೆ ಒಂದು ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೀವು, ಯಾಕಂದರೆ ಕೆಲವೊಂದು ಕಡೆ ಆಟೋ ಡೆಬಿಟ್ ಆಪ್ಷನ್ ಕೊಟ್ಬಿಟ್ಟಿರ್ತೀರಿ. ಸೊ ಅದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಅದನ್ನೆಲ್ಲ ನೀವು ಮೊದಲು ಸ್ಟಾಪ್ ಮಾಡಿ, ಕ್ಯಾನ್ಸಲೇಷನ್ ಮಾಡಿ. ನೆಕ್ಸ್ಟು ಎಲ್ಲೆಲ್ಲಿ ಲಿಂಕ್ಗಳಾಗಿರುತ್ತೆ ನಿಮ್ಮಲ್ಲಿ UPIಯಲ್ಲಿ, ಫೋನ್ಪೇಲಿ, ಹೀಗೆ ಹಲವಾರು ಜಾಗದಲ್ಲಿ ನೀವೇನಾದ್ರು UPI ಲಿಂಕನ್ನು ಮಾಡಿದರೆ ದಯವಿಟ್ಟು ಮೊದಲನ್ನು ಅನ್ಲಿಂಕ್ ಮಾಡಬೇಕಾಗತ್ತೆ. ಸೊ ಅದು ತದನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ನಿಮಗೆ ಗೊತ್ತಿರುತ್ತೆ ನಿಮ್ಮ ಹತ್ರ ಒಂದು 3 ಬ್ಯಾಂಕ್ ಅಕೌಂಟ್ ಇರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 4-5 ಬ್ಯಾಂಕ್ ಅಕೌಂಟ್ ಇಟ್ಕೊಂಡ್ಬಿಟ್ಟಿರ್ತೀರಿ. ನಿಮಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರೋದು ಸೇವಿಂಗ್ಸ್ ಅಕೌಂಟಲ್ಲಿ ನೆಗೆಟಿವ್ ಬ್ಯಾಲೆನ್ಸೇ ಬರೋ ಹಾಗಿಲ್ಲ. ಎಸ್, ಇದು ಮುಖ್ಯವಾಗಿ ಎಲ್ರಿಗೂ ಖುಷಿ ತರುವಂಥ ವಿಷಯ. ಏನಂದರೆ RBIನ ರೂಲ್ಸಿನ ಪ್ರಕಾರ ಸೇವಿಂಗ್ಸ್ ಅಕೌಂಟಲ್ಲಿ ತಾವೇನಾದರೂ ಮಿನಿಮಮ್ ಬ್ಯಾಲೆನ್ಸ್ ಅಕೌಂಟನ್ನು ಮೇಂಟೈನ್ ಮಾಡಿಲ್ಲ ಅಂದರೆ RBI ರೂಲ್ಸಿನ ಪ್ರಕಾರ ಅಲ್ಲಿ ಮೈನಸ್ ಬರೋ ಹಾಗೆ ಇಲ್ಲ, ಅಂದರೆ ನೆಗೆಟಿವ್ ಬ್ಯಾಲೆನ್ಸ್ ಬರೋ ಹಾಗೆ ಇಲ್ಲ. ಸರ್ ಹಾಗಿದ್ರೂ ಬಂದಿದೆ ಸರ್, ನಾನೇನು ಮಾಡೋದು ಅಂದರೆ, ನೀವು RBI ಹತ್ರ ಹೋಗ್ಬಿಟ್ಟು ಓಂಬಡ್ಸ್ಮ್ಯಾನ್ ಅಂತ ಇರ್ತಾರೆ, ದಯವಿಟ್ಟು ಅಲ್ಲೋಗಿ ಕಂಪ್ಲೇಂಟನ್ನು ಲಾಡ್ಜ್ ಮಾಡ್ಬೋದು. ಅಥವಾ ಅದಕ್ಕೂ ಮುಂಚೆ ನೀವು ಒಂದು ಸ್ಟೇಟ್ಮೆಂಟ್ ಅಂತ ತೊಗೊಂಡು ಯಾವುದಕ್ಕೋಸ್ಕರ ನನಗೆ ನೆಗೆಟಿವ್ ಬ್ಯಾಲೆನ್ಸ್ ಮಾಡಿದ್ದೀರಾ ಅಂತ ಮೊದಲನೇದಾಗಿ ನೀವು ವಿವರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಅದರ ಮೇಲೆ ಇಲ್ಲ ನನಗೆ ತಪ್ಪಾಗಿ ಅವ್ರು ಮಾಡಿದ್ದಾರೆ ಅಂದರೆ ಒಂದು ಸಲ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ಕೊಳ್ಳಿ. ಅದರಲ್ಲಿ ಆಗಲಿಲ್ಲ ಅಂದರೆ ನೀವು RBI, ನಿಮಗೆ ಗೊತ್ತಿರೋ ಹಾಗೆ RBI ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಓಂಬಡ್ಸ್ಮ್ಯಾನ್ ಅಂತ ಇರ್ತಾರೆ, ನೀವು ಅವ್ರ ಹತ್ರ ಹೋಗಿ ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಕೆಲಸಗಳು ತಾನಾಗೆ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟು, ಹಾಗಿದ್ರ ಮೇಲೆ ನೆಗೆಟಿವ್ ಬಂದಿದೆ ಸರ್, ನನಗೆ ಗೊತ್ತಾಗಿ ಆಗಿಬಿಟ್ಟಿದೆ ಅಂತಂದರೆ ಅದು 2 ವಿಚಾರವಾಗಿ ಆಗಿರುತ್ತೆ. ಮೊದಲನೇದು, ತಾವೇನಾದರೂ ಚೆಕ್ ಬೌನ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು EMI ಕಟ್ ಆಗಬೇಕಾಗಿರುತ್ತೆ, ಲೇಟ್ ಫೀ ಆಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕರೆಕ್ಟಾಗಿ ಕಟ್ಟದೇ ಇರೋಂಥ ಸಮಯದಲ್ಲಿ ಇಲ್ಲಿ ನಿಮ್ಮ ಸೇವಿಂಗ್ಸ್ ಅಕೌಂಟನ್ನು ಅವರು ಲೀನ್ ಅಕೌಂಟ್ ಮಾಡಿರ್ತಾರೆ ಅಥವಾ ಮೈನಸ್ ಅಕೌಂಟ್ ಮಾಡಿರ್ತಾರೆ. ಸೊ ಈ ರೀತಿ 2 ವಿಧವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ತಾವು ಅದನ್ನು ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಸೊ ಕಟ್ಟಲೇಬೇಕಾಗತ್ತೆ. ಬಟ್ ನೀವು ಏನೂ ಸಮಸ್ಯೆ ಇಲ್ಲ, ಯಾವುದೂ ಬೇರೆ ಈ ರೀತಿ ಒಂದು ಪೆನಾಲ್ಟಿಗಳು ಇಲ್ದಿರ ನನ್ನ ಒಂದು ಮಿನಿಮಮ್ ಬ್ಯಾಲೆನ್ಸಲ್ಲಿ ಅವರು ಮೈನಸ್ ಮಾಡಿದ್ದಾರೆ ಅಂದರೆ ಅದು ತಪ್ಪು. ಸೊ ಸೇವಿಂಗ್ಸ್ ಅಕೌಂಟ್ಗೆ ಯಾವುದೇ ಕಾರಣಕ್ಕೂ RBI ರೂಲ್ಸಿನ ಪ್ರಕಾರ ನೆಗೆಟಿವ್ ಮಾಡೋ ಹಾಗೇ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಕೌಂಟನ್ನು ಕ್ಲೋಸ್ ಮಾಡ್ಬೋದು. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಏನೇನು ಮಾಡಬೇಕಾಗುತ್ತೆ ಅಂತ. ಇನ್ನು ಕರೆಂಟ್ ಅಕೌಂಟ್ ವಿಚಾರವಾಗಿ ಬರೋದಾಯಿತು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಬೌನ್ಸ್ ಆಗಿರುತ್ತೆ, ಅದಕ್ಕೆ ಒಂದಿಷ್ಟು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಅಂತನೋ, ಅಥವಾ ಅದಕ್ಕೇನಾದರೂ ಬೇರೆ ಯಾವುದ್ರದ್ದು ಚಾರ್ಜಸ್ ಇದೆ ಅಂದರೆ ನೀವು ಅದು ಕರೆಂಟ್ ಅಕೌಂಟ್ ಆದರೂ ಕೂಡ ನೀವು ಅದನ್ನು ಕಟ್ಟಲೇಬೇಕು.
ಮಾಡಬೇಕಂತ ಪರಿಸ್ಥಿತಿ ಬಂದೇ ಬರುತ್ತೆ ನೀವು ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ. ಸೊ ಯಾಕಂದರೆ ಕರೆಂಟ್ ಅಕೌಂಟ್ ಈಸ್ ನಥಿಂಗ್ ಬಟ್ ನೀವು ಅದು ಡೈಲಿ ರೊಟೇಷನ್ ಮಾಡುವಂಥ ಅಕೌಂಟ್ ಆಗಿರುತ್ತೆ. ಸೊ ಗಮನದಲ್ಲಿ ಇಟ್ಕೊಳ್ಳಿ, ನೀವು ಯಾವುದೇ ಒಂದು ಅಕೌಂಟನ್ನು ಓಪನ್ ಮಾಡೋಕ್ಕೆ ಮುಂಚೆ ನನಗೆ ಅಗತ್ಯವಿದೆಯಾ ಅಂತ ಅರ್ಥ ಮಾಡಿಕೊಂಡು ನೀವು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ನೀವು ದಯವಿಟ್ಟು ಒಂದು ಸ್ಟೇಟ್ಮೆಂಟನ್ನು ತೆಗೆದಿಟ್ಕೊಳ್ಳಿ. 1 ವರ್ಷದ್ದು ಅಥವಾ 2 ವರ್ಷದ್ದು ಒಂದು ಸ್ಟೇಟ್ಮೆಂಟ್ ತೊಗೊಂಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಬಿಕಾಸ್ ಏನಾದ್ರು ಲೋನ್ ತೊಗೊಂಡಿತ್ತು ಅಂದರೆ ಅಥವಾ ಬೇರೆ ಯಾರಿಗೋ ನೀವು ಪೇ ಮಾಡಿರುತ್ತೆ ಒಂದು ಪ್ರೂಫ್ ಬೇಕಾಗುತ್ತೆ ಆ ಅಕೌಂಟಿಂದ ಕಟ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ದಯವಿಟ್ಟು ಒಂದು ಸ್ಟೇಟ್ಮೆಂಟನ್ನು ತಗೊಳ್ಳಿ. ಪರ್ಟಿಕ್ಯುಲರ್ ನೀವು ಯಾವ ಬ್ಯಾಂಕನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಇದು ಫ್ಯೂಚರ್ಗೆ ಉಪಯೋಗ ಆಗುತ್ತೆ. ಪ್ಲಸ್ ನೀವೇನು ITR ಫೈಲ್ ಮಾಡ್ತೀರೋ ಅಂದರೂ ಕೂಡ ಒಂದು ಆ ಸ್ಟೇಟ್ಮೆಂಟನ್ನು ಕೇಳ್ತಾರೆ, ನೀವು ಅಕೌಂಟ್ ಕ್ಲೋಸ್ ಮಾಡಿದ್ರೆ ಕೇಳಲ್ಲ. ಸೊ ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ತೊಗೊಳಕ್ಕಾಗೋದಿಲ್ಲ. ಸೊ ಮುಂಜಾಗ್ರತವಾಗಿ ದಯವಿಟ್ಟು ಅಕೌಂಟನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಒಂದು ಸ್ಟೇಟ್ಮೆಂಟನ್ನು ತೊಗೊಂಡ್ರೆ ನಿಮಗೆ ಉಪಯೋಗ. ಇನ್ನು ಬಹುಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಒಂದು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಅಕೌಂಟನ್ನು ದಯವಿಟ್ಟು ಝೀರೋದಲ್ಲಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ₹1 ಆಗಲಿ ಅಥವಾ ₹2 ಇರಲಿ, ಅದೇನೇ ಇದ್ದರೂ ನೀವು ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಥವಾ ಅದನ್ನು ವಿಡ್ರಾ ಮಾಡ್ಕೊಳ್ಳೋಕ್ಕಾದ್ರೆ ವಿಡ್ರಾ ಮಾಡ್ಕೊಳ್ಳಿ. ₹100, ₹150, ₹200 ಇಟ್ಟಿದ್ರೆ ವಿಡ್ರಾ ಮಾಡ್ಕೋಬೋದು. ಸೊ ಯಾವುದೇ ಕಾರಣಕ್ಕೂ ನೀವು ₹1 ಕೂಡ, ಒಂದು 25 ಪೈಸಾನು ಕೂಡ ನೀವು ಅಕೌಂಟಲ್ಲಿ ಇಡೋ ಹಾಗಿಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ಆ ಒಂದು ಅಕೌಂಟಲ್ಲಿರುವಂಥ ಅಮೌಂಟನ್ನು ಸೊ ಅದನ್ನು ಇನ್ನೊಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೀವು ಕ್ಲೋಸ್ ಮಾಡುವಂಥ ಅಕೌಂಟನ್ನು ಝೀರೋಲ್ಲಿ ಇಟ್ಕೊಂಡ್ರೆ ಉತ್ತಮ. ಒಂದು ಸಲ ನೀವೇನಾದರೂ ಅಕೌಂಟ್ ಕ್ಲೋಸರ್ ಅಂತ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಅಮೌಂಟ್ ಇದೆ ಅದರಲ್ಲಿ ಅಂತಂದರೆ, ಒಂದು ಸಲ ಕ್ಲೋಸ್ ಆಯಿತು ಅಂದರೆ ಆ ಅಮೌಂಟ್ ಮತ್ತೆ ತಮಗೆ ಸಿಗೋದಿಲ್ಲ. ನೀವು ಅದನ್ನು ಟ್ರಾನ್ಸ್ಫರ್ ಕೂಡ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಏನೇ ಅಮೌಂಟ್ ಇದ್ರೂ ಕೂಡ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ನೆಗೆಟಿವ್ ಇತ್ತು ಅಂತಂದರೆ, ಅಂದರೆ ನೆಗೆಟಿವ್ ಬ್ಯಾಲೆನ್ಸ್ ಇತ್ತು ಅಂತಂದರೆ ನೀವು ಖುದ್ದಾಗೆ ಕೇಳ್ಕೊಳ್ಳಿ, ಏನಕ್ಕೆ ಸರ್ ಇದು ಹಾಕಿರೋದು, ಯಾವುದಕ್ಕೆ ಫೈನ್ ಬಿದ್ದಿರೋದು, ಯಾವುದಕ್ಕೆ ಪೆನಾಲ್ಟಿ ಬಿದ್ದಿರೋದು, EMI ಚಾರ್ಜಸ್ ಏನಾದ್ರು ಬಂದಿದೆಯಾ ಅಥವಾ ಚೆಕ್ ಬೌನ್ಸ್ ಏನಾದರೂ ಬಂದಿದೆಯಾ, ಆ ಥರ ಏನಾದರೂ ತಿಳ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಿದೆ, ನಾವು ಒಂದು ಬ್ಯಾಂಕನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕಿನ ಅಕೌಂಟು ಕೂಡ ಆನ್ಲೈನ್ ಮೂಲಕ ಕ್ಲೋಸ್ ಮಾಡೋ ಹಾಗಿಲ್ಲ, ಕ್ಲೋಸ್ ಮಾಡೋಕ್ಕೆ ಬರೋದಿಲ್ಲ, ಅದಾಗೋದಿಲ್ಲ. ಸೊ ಹಾಗೇನು ಮಾಡಬೇಕಾಗತ್ತೆ ಅಂದರೆ ಪರ್ಟಿಕ್ಯುಲರ್ ಬ್ರಾಂಚ್, ನೀವು ಯಾವ ಒಂದು ಅಕೌಂಟ್ ಇಟ್ಕೊಂಡಿರ್ತಾರೆ ಆ ಒಂದು ಶಾಖೆಗೆ ಹೋಗಿ ನೀವು ಅಲ್ಲಿ ಒಂದು ಕ್ಲೋಸಿಂಗ್ ಫಾರ್ಮನ್ನು ಕೊಡಬೇಕಾಗತ್ತೆ. ಸೊ ಎಲ್ಲ ಒಂದು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಎನಿ ಬ್ಯಾಂಕ್, ICICI, ಆಕ್ಸಿಸ್ ಬ್ಯಾಂಕ್, ಯಾವುದೇ ಅಕೌಂಟ್ ಆದರೂ ಕೂಡ ಅದು ಕ್ಲೋಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವ್ರವ್ರದ್ದೇ ಆದಂಥ ಬ್ಯಾಂಕಿನಲ್ಲಿ ಒಂದು ಫಾರ್ಮ್ಗಳಿರ್ತವೆ. ಆ ಫಾರ್ಮನ್ನು ನೀವು ಪೂರ್ತಿಯಾಗಿ ಭರ್ತಿಯನ್ನು ಮಾಡಬೇಕಾಗುತ್ತೆ. ಅಡ್ರೆಸ್ ಆಗಿರ್ಬೋದು, ನಿಮ್ಮ ಹೆಸರು, ಫೋನ್ ನಂಬರು ಎಲ್ಲವನ್ನು ನೀವು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೊ ಆ ಒಂದು ಫಾರ್ಮನ್ನು ಕೊಟ್ಟ ನಂತರ ಆ್ಯಂಡ್ ದ ನೆಕ್ಸ್ಟ್ ಸ್ಟೆಪ್ ಇರೋದೆ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ಏನೇನು ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ ನೀವು ಒಂದು ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಅಂದರೆ ಈ ಪಾಸ್ಬುಕ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಬ್ಯಾಂಕ್ ಹೋದ್ರೆ ಒಂದು ಪಾಸ್ಬುಕ್ ಇರುತ್ತೆ, ಕೆನರಾ ಬ್ಯಾಂಕ್ ಅಂದರೆ ಒಂದು ಪಾಸ್ಬುಕ್ ಇರುತ್ತೆ. ಸೊ ಅದ್ರ ಜೊತೆಗೆ ಅವ್ರದ್ದಾದಂಥ ಡೆಬಿಟ್ ಕಾರ್ಡ್ಗಳು ಕೊಟ್ಟಿರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನೀವು ಅವೆಲ್ಲವನ್ನು ಕೂಡ ರೀಸಬ್ಮಿಟ್ ಮಾಡಬೇಕಾಗತ್ತೆ, ಅಂದರೆ ವಾಪಸ್ ಕೊಡಬೇಕಾಗತ್ತೆ ನೀವು ಅವ್ರಿಗೆ. ಸೊ ಅಷ್ಟೇ ಜೊತೆಗೆ ನೀವು ಚೆಕ್ ಅಂತ ಕೊಟ್ಟಿರ್ತಾರೆ ನಿಮಗೆ, ಯಾವ ಬ್ಯಾಂಕ್ ಆದರೂ ಕೂಡ ಚೆಕ್ ಅಂತ ಕೊಟ್ಟಿರ್ತಾರೆ. ನೀವು ಎಷ್ಟು ಯೂಸ್ ಮಾಡಿಲ್ಲ ಅದನ್ನು ಆ ಚೆಕ್ಕನ್ನು ಕೂಡ ರಿಟರ್ನನ್ನು ಕೊಡಬೇಕಾಗುತ್ತೆ ಅಕೌಂಟನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ. ಸೊ ಜಾಯಿಂಟ್ ಅಕೌಂಟ್ ಕ್ಲೋಸ್ ಮಾಡೋ ಮುನ್ನ ಏನಾದರೂ ಅದಕ್ಕೂ ಇನ್ಸ್ಟ್ರಕ್ಷನ್ಸ್ ಇದಾವ ಅಥವಾ ಅದಕ್ಕೆ ಏನೋ ಸ್ಟೆಪ್ಸ್ ಇದಾವ, ಅದಕ್ಕೆ ಏನಾದರೂ ಕೊಡಬೇಕಾ, ಅದಕ್ಕೆ ಏನಾದ್ರು ಫೀಸ್ ಇದೆಯಾ ಅಂತ ಎಲ್ಲವನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಇಲ್ಲೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಫಲ್ಲಿ ನಮ್ದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ನಾಳೆ ನಾವು ಒಂದು ಬೈಕಲ್ಲಿ ಹೋಗಬೇಕಾದ್ರೂ ಅಥವಾ ಏನೋ ಆಯಿತು ಅಂದರೆ, ನಾವು ಹಾಸ್ಪಿಟಲ್ ಏನಾದರೂ ಅಡ್ಮಿಟ್ ಆಯಿತು ಅಂದರೆ ಲಕ್ಷಾಂತರ ರೂಪಾಯಿ ಸುರಿಬೇಕಾಗುತ್ತೆ ದುಡ್ಡನ್ನು. ಬಿಕಾಸ್ ಎಲ್ಲರೂ ಕೂಡ ದುಡ್ಡು ಇಟ್ಕೊಂಡು ಜೀವನ ಮಾಡೋದಿಲ್ಲ. ಸೊ ಇದಕ್ಕಂತಾನೆ ಲೈಫಲ್ಲಿ ನಾವೇನಾದರೂ ಒಂದು ಸೇಫರ್ ಸೈಡ್ ಅಂತ ನೋಡ್ಕೋಬೇಕಾದ್ರೆ ಒಂದು ಹೆಲ್ತ್ ಇನ್ಶೂರೆನ್ಸನ್ನು ತೊಗೊಳ್ಬೇಕಾಗುತ್ತೆ. ಬಿಕಾಸ್ ಕೇವಲ 400 500 ರೂಪಾಯಿ ಪ್ರತಿ ತಿಂಗಳು ನೀವೇನಾದರೂ ಒಂದು ಜಸ್ಟ್ ಪ್ರೀಮಿಯಮನ್ನು ತೊಗೊಂಡ್ರೆ ನಿಮಗೆ ಕ್ರೋರ್ಸಲ್ಲಿ ನಿಮಗೆ ಕವರ್ ಆಗುವಂಥದ್ದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪಾಲಿಸಿ ಬಜಾರ್ ಇದು ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ ಅಂತ ಹೇಳ್ಬೋದು. ಇದು ವಿದಿನ್ 30 ಮಿನಿಟ್ಸಲ್ಲಿ ಕ್ಲೈಮ್ ಸಪೋರ್ಟ್ ಕೂಡ ನಿಮಗೆ ಇಲ್ಲಿ ಸಿಗುವಂಥದ್ದು. ಬಿಕಾಸ್ ಲೈಫಲ್ಲಿ ಸಾಲ ಮಾಡಿ ಹಾಸ್ಪಿಟ್ಲಿಗೆ ಕಟ್ಟೋದಕ್ಕಿಂತ ನಾವು ಸಾಲ ಮಾಡಿ ಒಂದು ಪ್ರೀಮಿಯಂ ಕಟ್ಟೋದ್ರಲ್ಲಿ ತಪ್ಪಾಗೋದಿಲ್ಲ ಅಂತ ನನ್ನ ಭಾವನೆ. ಬಿಕಾಸ್ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಮೇಲೆ ಅಲ್ಲಿ ಸಾಲ ಮಾಡೋಣ, ಇಲ್ಲಿ ಸಾಲ ಮಾಡೋಣ, ಅದಕ್ಕಿಂತ ಬೆಟರ್ ಆಪ್ಷನ್ನು ಒಂದು ಮೋಸ್ಟ್ ಟ್ರಸ್ಟೆಡ್ ಇನ್ಶೂರೆನ್ಸ್ ಪಾರ್ಟ್ನರ್ ಆಗಿರೋಂಥ ಪಾಲಿಸಿ ಬಜಾರಲ್ಲಿ ನೀವು ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ವಿಚ್ ಇಸ್ ಬೆಸ್ಟ್, ನನಗೆ ಯಾವುದು ಸೂಟ್ ಆಗುತ್ತೆ. ಇನ್ಶೂರೆನ್ಸನ್ನು ತೊಗೊಳ್ಳೋದ್ರಿಂದ ಐ ಥಿಂಕ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ತುಂಬಾ ಲೈಫ್ ಬೆಟರ್ ಅಂತ ಅನ್ಸುತ್ತೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಜಾಯಿಂಟ್ ಅಕೌಂಟ್ ಇರುತ್ತೆ ಸರ್, ನಾವು ಹೆಂಗೆ ಕ್ಲೋಸ್ ಮಾಡೋ ಅಂದರೆ ನೀವು ಕೂಡ ಅಷ್ಟೇ, ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಜಾಯಿಂಟ್ ಅಕೌಂಟು ಅವರನ್ನು ಕೂಡ ಹೋಗಿ ಆ ಫಾರ್ಮ್ ಏನು ಕ್ಲೋಸರ್ ಫಾರ್ಮ್ ಇರುತ್ತೆ ಅಲ್ಲಿ ನಿಮ್ಮದು ಮತ್ತು ನಿಮ್ಮ ಪಾರ್ಟ್ನರ್ ಏನು ಜಾಯಿಂಟ್ ಅಕೌಂಟ್ ಯಾರು ಇರ್ತಾರೆ ಅವರಿಬ್ಬರದು ಕೂಡ ಸಹಿಯನ್ನು ತೊಗೊಳ್ಬೇಕಾಗತ್ತೆ. ಸೊ ಅವೆರಡನ್ನು ಕೊಟ್ಟ ನಂತರ ನಾನು ಹೇಳಿರುವಂಥ ಡಾಕ್ಯುಮೆಂಟ್ಸ್, ಒಂದು ATM ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಬುಕ್ ಆಗಿರ್ಬೋದು, ಆಮೇಲೆ ಚೆಕ್ ಯೂಸ್ ಮಾಡಿದಿರುವಂಥ ಚೆಕ್ಕನ್ನು ರಿಟರ್ನ್ ಕೊಟ್ಬಿಟ್ಟು ಅಕೌಂಟನ್ನು ಝೀರೋ ಮಾಡಿ ಅವ್ರಿಗೆ ಇದಿಷ್ಟು ಒಂದು ಫಾರ್ಮನ್ನು ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ಲೋಸ್ ಆಗುತ್ತೆ. ಆದರೆ
ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಾನು ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಬ್ಯಾಂಕ್ಗಳಿಗೆ ಅವ್ರವ್ರದ್ದೇ ಆದಂಥ ಶುಲ್ಕಗಳಿದ್ದಾವೆ, ಅಂದರೆ ಒಂದು ಫೀಗಳಿದ್ದಾವೆ. ಒಂದು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ಒಂದು ಫೀಸ್ಗಳಿದ್ದಾವೆ. ಏನು ಅಂತ ನೋಡೋದಾಯ್ತು ಅಂದರೆ, ಸೇವಿಂಗ್ಸ್ ಅಕೌಂಟ್ ಇದ್ದರೆ ಒಂದು ಕ್ಲೋಸಿಂಗ್ ಫೀ ಅಂತ ತೊಗೊಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು SBI ನೋಡೋದಾಯ್ತು ಅಂದರೆ ₹500 ಪ್ಲಸ್ GST ತೊಗೊಳ್ತಾರೆ. ಸೊ ಅದು ಒಂದು ಕ್ಲೋಸರ್ ಫೀ ಅಂತ ತೊಗೊಳ್ತಾರೆ. ಇನ್ನು HDFC ಬ್ಯಾಂಕ್ ನೋಡಿದ್ರೆ ಅವರು ಕೂಡ 500 ಪ್ಲಸ್ GST ಅಂತ ತೊಗೊಳ್ತಾರೆ. ಇನ್ನು ICICI ಬ್ಯಾಂಕು ₹1000 ಪ್ಲಸ್ GST ಅಂತ ತೊಗೊಳ್ತಾರೆ. ಇನ್ನು ಆಕ್ಸಿಸ್ ಬ್ಯಾಂಕು ₹500 ಪ್ಲಸ್ GST ಅಂತ ತೊಗೊಳ್ತಾರೆ. ಹೀಗೆ ಆದದೇ ಆದಂಥ ಬ್ಯಾಂಕಿನ ಒಂದು ಪಾಲಿಸಿ ಪ್ರಕಾರ ಒಂದು ಕ್ಲೋಸಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅವರದ ಒಂದು ಶುಲ್ಕವನ್ನು ತಗೊಳ್ಳೋದು ಫೀ ಅಂತ ತಗೊಳ್ತಾರೆ. ಸೊ ದಯವಿಟ್ಟು ವಿದಿನ್ 14 ಡೇಸ್ ಒಳಗಡೆ ಆ ಒಂದು ಅಕೌಂಟು ನಿಮ್ಮ ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಇನ್ನು ಕರೆಂಟ್ ಅಕೌಂಟ್ ಕ್ಲೋಸರ್ ಚಾರ್ಜಸ್ ಏನೇನು ಬರುತ್ತೆ ಸರ್, ನಾನು ಆಲ್ರೆಡಿ ಹೇಳಿರೋ ಹಾಗೆ ಸೇಮ್ ಅದು ಕೂಡ ಅದೇ ರೀತಿಯಾಗಿ ನೀವು ಕ್ಲೋಸನ್ನು ಮಾಡಬೇಕಾಗುತ್ತೆ. ದಯವಿಟ್ಟು ಒಂದು ಸ್ಟೇಟ್ಮೆಂಟ್ ತೊಗೊಳ್ಳಿ. ಕ್ಲೋಸರ್ ಅವ್ರದ್ದು ಒಂದು ಫಾರ್ಮ್ ಇರುತ್ತೆ, ಅದನ್ನು ಕೊಡಬೇಕಾಗುತ್ತೆ. ಸೊ ಅದೇ ಬ್ಯಾಂಕಿನ ATM ಕಾರ್ಡ್ ಇರುತ್ತೆ ಅಥವಾ ಒಂದು ಪಾಸ್ಬುಕ್, ಒಂದು ಚೆಕ್ ಏನಿರುತ್ತೆ ಅದರದ್ದೆಲ್ಲವನ್ನು ನೀವು ಕಂಪ್ಲೀಟಾಗಿ ಅವ್ರಿಗೆ ಕೊಟ್ಟು ಆ ಫಾರ್ಮನ್ನು ತೊಗೊಂಡು ಕೂಡ ನೀವು ಅವ್ರಿಗೆ ಕೊಟ್ಟು ನೀವು ಕ್ಲೋಸರನ್ನು ಮಾಡಬೇಕಾಗುತ್ತೆ. ಅದು ಅಕೌಂಟನ್ನು ಝೀರೋ ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಿದ್ರು ಮೈನಸ್ ಇದ್ದರೆ ನೀವು ಪೇ ಮಾಡಬೇಕಾಗುತ್ತೆ. ನೆಗೆಟಿವ್ ಬ್ಯಾಲೆನ್ಸ್ ಇತ್ತು ಅಂದರೆ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ವಾಟ್ ಆರ್ ದ ಚಾರ್ಜಸ್ ಅಂತ ನೋಡೋದಾಯಿತು ಅಂದರೆ ಅದು ಕೂಡ ವಿದಿನ್ 14 ಡೇಸ್ ಒಳಗಡೆ ಆ್ಯಸ್ ಯೂಶುವಲ್ ಹೈಯೆಸ್ಟ್ ಕ್ಲೋಸರ್ ಆಗಲೇಬೇಕು. ಇನ್ನು SBI ನೋಡೋದಾಯ್ತು ಅಂದರೆ ₹500 ₹1000 ಪ್ಲಸ್ GST ಬರುತ್ತೆ. ಒಂದು ಕ್ಲೋಸರ್ ಫ್ರೀ ಅಂತ ಹೇಳ್ಬೋದು, ಕ್ಲೋಸರ್ ಚಾರ್ಜಸ್ಸು. ಇನ್ನು HDFC ಬ್ಯಾಂಕ್ ನೋಡಿದ್ರೆ ₹1000 ಪ್ಲಸ್ GST ಅಂತ ಇದೆ. ಇನ್ನು ICICI ಬ್ಯಾಂಕು ಕೂಡ ₹1000 ಪ್ಲಸ್ GST ಅಂತ ಇದೆ. ಇನ್ನು ಆಕ್ಸಿಸ್ ಬ್ಯಾಂಕು ₹500 ಪ್ಲಸ್ ₹1000 ವಿದಿನ್ ಬಿಲೋ ಒಳಗಡೆ ಅದರೊಳಗಡೆ ಬರುತ್ತೆ, ಪ್ಲಸ್ GSTನ ಪೇ ಮಾಡಬೇಕಾಗುತ್ತೆ. ಇನ್ನು ಕೊಟ್ಯಾಕ್ ಬ್ಯಾಂಕು ಕೂಡ ಅಷ್ಟೇ ₹1200 ಪ್ಲಸ್ GSTವರೆಗೂ ಇದೆ. ಸೊ ಇದೆಲ್ಲವೂ ಕೂಡ ಕರೆಂಟ್ ಅಕೌಂಟನ್ನು ಕ್ಲೋಸರ್ ಚಾರ್ಜಸ್ಸು. ಮುಂಚೆ ಹೇಳಿದ್ದು ಸೇವಿಂಗ್ಸ್ ಅಕೌಂಟ್. ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಒಂದು ಅಕೌಂಟನ್ನು ಕ್ಲೋಸ್ ಮಾಡುವಂಥ ಸಂದರ್ಭದಲ್ಲಿ ಏನೇನೆಲ್ಲ ಸ್ಟೆಪ್ಸನ್ನು ತೊಗೋಬೇಕಾಗತ್ತೆ. ಸೊ ಆ್ಯಸ್ ಯೂಶುವಲ್ ನಿಮ್ಮ ಇಂಪಾರ್ಟೆಂಟ್ಸ್ ನಾನು ಇನ್ನೊಂದು ಮೆನ್ಷನ್ ಮಾಡೋದು ಮರ್ತಿದ್ದೆ. ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ದಯವಿಟ್ಟು ತಗೊಂಡು ಹೋಗಿ. ಬಿಕಾಸ್ ಆ ಪರ್ಟಿಕ್ಯುಲರ್ ಯಾರು ಒಂದು ಬ್ರಾಂಚ್ನಲ್ಲಿ ನೀವು ಒಂದು ವಿಸಿಟ್ ಕೊಟ್ಟಾಗ ಯಾವ ಕಸ್ಟಮರ್ದು ಅಂತ ಕೇಳಿದಾಗ ಇನ್ ಕೇಸ್ ಅದೊಂದು ಅಡಿಷ್ನಲ್ ಡಾಕ್ಯುಮೆಂಟ್ ಇದ್ರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಸೊ ಕ್ಲೋಸರ್ ಫಾರ್ಮ್ ಅನ್ನೋದು ಮರಿಬೇಡಿ, ಡೆಬಿಟ್ ಕಾರ್ಡ್ ತೊಗೊಂಡೋಗೋದು ಮರಿಬೇಡಿ, ಪಾಸ್ಬುಕ್ ತೊಗೊಂಡೋಗೋದು ಮರಿಬೇಡಿ, ಪ್ಲಸ್ ಉಳಿದಿರುವಂಥ ಚೆಕ್ ಲೀಫ್ ಏನಾದರೂ ಇತ್ತು ಅಂದರೆ ಅದನ್ನು ತೊಗೊಂಡೋದ್ರೆ ಸೊ ನೀವು ಕ್ಲೋಸರನ್ನು ಈಸಿಯಾಗಿ ಮಾಡ್ಕೋಬೋದು, ಯಾವುದೇ ತೊಂದರೆಗಳಿದ್ದಾರೆ. ಮತ್ತು ಲಿಂಕ್ಗಳು ಮಾಡಿ. ಸೊ ಯಾವ್ಯಾವ UPI ಕೊಟ್ಟಿರ್ತಾರೆ, GPayಲೋ, ಫೋನ್ಪೇಲೋ, ಸ್ವಿಗ್ಗಿ, ಝೊಮ್ಯಾಟೊ, ಊಬರ್, ಓಲಾ ಎಲ್ಲಾದರೂ UPI ಗೇಟ್ವೇನ ಕೊಟ್ಟಿದ್ದು ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡಿ, ಲಿಂಕ್ ಮಾಡಿಬಿಡಿ. ಸೊ ತಲೆನೋವು ಇರೋದಿಲ್ಲ ನಿಮಗೆ. ಆಮೇಲೆ ನೆಗೆಟಿವ್ ಬ್ಯಾಲೆನ್ಸ್ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಯಾವ ರೀತಿಯಾಗಿ ನಾವು ಅಕೌಂಟನ್ನು ಕ್ಲೋಸ್ ಮಾಡಬೇಕಾದ್ರೆ ಏನೆಲ್ಲ ಸ್ಟೆಪ್ಸನ್ನು ತೊಗೋಬೇಕಾಗತ್ತೆ. ಸೊ ನೋಡೋದಲ್ಲ, ಇದಾಗಿತ್ತು ಈ ವಿಡಿಯೋ. ಸೊ ಲಾಸ್ಟ್ ಟೈಮ್ ಆಲ್ರೆಡಿ ನಾನು ಎಷ್ಟು ಬ್ಯಾಂಕ್ ಅಕೌಂಟನ್ನು ಇಟ್ಕೋಬೇಕಾಗುತ್ತೆ ಅಂತ ತೋರಿಸಿದೆ. ಈ ವಿಡಿಯೋದಲ್ಲಿ ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡೋದು ಹೇಗೆ ಉತ್ತಮ, ನಿಮ್ಗೆ ಎಷ್ಟು ಬೇಕೋ ಅದನ್ನು ಇಟ್ಕೊಳ್ಳಿ, ಮಿಕ್ಕಿದಿಲ್ಲ ಉಳಿದಿರೋದನ್ನು ಸುಮ್ಮನೆ ಯೂಶ್ವಲಿ ಯಾಕೆ ನಮಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಅದಕ್ಕೆ SMS ಚಾರ್ಜಸ್ಸು, SMS ಚಾರ್ಜಸ್ಸು, ಆ ಚಾರ್ಜಸ್ಸು ಎಲ್ಲ ಯಾಕೆ ಅಂದರೆ ದಯವಿಟ್ಟು ಅದನ್ನು ಅಕೌಂಟನ್ನು ಕ್ಲೋಸ್ ಮಾಡಿಬಿಡಿ ನೀವು ಯೂಸ್ ಮಾಡಿಲ್ಲ ಅಂದರೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಹೌ ಟು ಕ್ಲೋಸ್ ಅನ್ ಅಕೌಂಟ್. ಒಂದು ಅಕೌಂಟನ್ನು ಕ್ಲೋಸ್ ಮಾಡೋಕ್ಕೆ ಏನೆಲ್ಲ ಸ್ಟೆಪ್ಸನ್ನು ತಗೋಬೇಕಾಗುತ್ತೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತರ್ತೀನಿ. ದಿಸ್ ಇಸ್ ಬಾಸ್ ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.